ಬಳ್ಳಾರಿಗೆ ಕಾಲ್ನಡಿಗೆ ಹೋರಾಟ ನಡೆಸಿದ್ದ ಕಾಂಗ್ರೆಸ್ ಇಂದಿನಿಂದ ಹಳ್ಳಿಗಳಿಗೆ ಕಾಲ್ನಡಿಗೆ ಜಾಥಾ ನಡೆಸಲಿದೆ. ಕಾಂಗ್ರೆಸ್ ನಡಿಗೆ ಜನರ ಬಳಿಗೆ ಅನ್ನೋ ಘೋಷಣೆಯಡಿ ನೇರವಾಗಿ ಪಕ್ಷದ ಮುಖಂಡರು ಗ್ರಾಮೀಣ ಜನರನ್ನ ಭೇಟಿ ಮಾಡಲಿದ್ದಾರೆ. ರಾಜ್ಯದ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪಕ್ಷದ ಮುಖಂಡರು ತೆರಳಿ ಬಿಜೆಪಿ ಸರ್ಕಾರದ ವಿರುದ್ಧ ಜನರಲ್ಲಿ ಜಾಗೃತಿ ಮೂಡಿಸುವುದು ಹಾಗೂ ಮುಂಬರುವ ಚುನಾವಣೆ ವೇಳೆಗೆ ಕಾಂಗ್ರೆಸ್ ಪಕ್ಷವನ್ನು ತಳಪಾಯದಿಂದ ಸದೃಢ ಮಾಡಿಕೊಳ್ಳುವುದು ಇದರ ಉದ್ದೇಶ. ಈ ಜಾಥಾ ಇಂದು 11 ಗಂಟೆಗೆ ತುಮಕೂರು ತಾಲೂಕಿನ ಕೋರಾ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಅಧಿಕೃತವಾಗಿ ಚಾಲನೆಗೊಳ್ಳಲಿದೆ. ಇದು ರಾಜ್ಯಾದ್ಯಂತ ನಡೆಯಲಿದ್ದು ಕಾರ್ಯಕ್ರಮದಲ್ಲಿ ಯಾವುದೇ ಹಾರ, ತುರಾಯಿ, ಮೈಕ್ ಬಳಸದಿರಲು ಕೆಪಿಸಿಸಿ ನಿರ್ಧರಿಸಿದೆ. ಕಾಂಗ್ರೆಸ್ ನಡಿಗೆ ಜನರ ಬಳಿಗೆ ಅನ್ನುವಂತಹ ಘೋಷಣೆಯಡಿ ನೇರವಾಗಿ ಪಕ್ಷದ ಮುಖಂಡರು ಗ್ರಾಮೀಣ ಜನರನ್ನ ಭೇಟಿ ಮಾಡಲಿದ್ದಾರೆ. ಈ ಹಿಂದೆ ಕಾಂಗ್ರೆಸ್ ಬಳ್ಳಾರಿಗೆ ಕಾಲ್ನಡಿಗೆ ಹೋರಾಟವನ್ನ ನಡೆಸಿದ್ದನ್ನ ಇಲ್ಲಿ ನೆನಪಿಸಿಕೋಬಹುದು. ಈಗ ಇಂದಿನಿಂದ ಹಳ್ಳಿಗಳಿಗೆ ಕಾಲ್ನಡಿಗೆ ಜಾಥಾವನ್ನ ಕಾಂಗ್ರೆಸ್ ಹಮ್ಮಿಕೊಂಡಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಯೋಗೇಶ್ ಇಂದ. ಯೋಗೇಶ್, ಈ ಒಂದು ಕಾಲ್ನಡಿಗೆ ಜಾಥಾ ಎಷ್ಟು ಹೊತ್ತಿಗೆ ಶುರುವಾಗುತ್ತೆ? ಇದರ ಸಿದ್ಧತೆಗಳು ಹೇಗಿದೆ? ಈ ಒಂದು ಕಾರ್ಯಕ್ರಮ ಸುಮಾರು 11 ಗಂಟೆಗೆ ಈ ಒಂದು ತುಮಕೂರಿನ ಸಮೀಪದ ಕೋರಾಯಿಂದ ಈ ಕಾರ್ಯಕ್ರಮ ಅಧಿಕೃತವಾಗಿ ಉದ್ಘಾಟನೆಗೊಳ್ಳಲಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯದ ನಾಯಕರು ದಂಡೆಯಲ್ಲಿ ಭಾಗವಹಿಸ್ತಾ ಇದೆ. ಈ ಕಾರ್ಯಕ್ರಮದ ಉದ್ದೇಶ ಏನಂತಂದ್ರೆ, ಈಗಾಗಲೇ ರಾಜ್ಯದಲ್ಲಿ ಅತಂತ್ರ ಸ್ಥಿತಿ ನಿರ್ಮಾಣ ಆಗಿದೆ. ಈ ರಾಜ್ಯದಲ್ಲಿ ಬಿಜೆಪಿನ ಮಣಿಸಬೇಕು ಮತ್ತೆ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಸಮರ್ಪಕವಾಗಿ ಕಾಂಗ್ರೆಸ್ ನ ಬಲವರ್ಧನೆ ಮಾಡುವ ಉದ್ದೇಶದಿಂದ ಕಾರ್ಯಕ್ರಮ ಮಾಡಲಾಗ್ತಾ ಇದೆ. ಈ ಒಂದು ಸಮಾರಂಭ ಕೋರಾದಲ್ಲಿ ನಡೀತಿದೆ. ಅದು ಪರಮೇಶ್ವರ್ ಅವರ ಕ್ಷೇತ್ರವಾದಂತಹ ಕೊರಟಗೆ ಕ್ಷೇತ್ರ ವ್ಯಾಪ್ತಿಗೆ ಬರುತ್ತೆ. ಈ ಕ್ಷೇತ್ರದಲ್ಲಿ ಇಂದು ಅಧಿಕೃತವಾಗಿ ಅಂದ್ರೆ ಇಲ್ಲಿ ಡಯಾಸ್ ಅಂದ್ರೆ ವೇದಿಕೆ ಕಾರ್ಯಕ್ರಮಗಳಿರುತ್ತೆ. ಇದಾದ ನಂತರ ಉಳಿದ ಕಾರ್ಯಕ್ರಮಗಳು ರಾಜ್ಯದ ಎಲ್ಲಾ ಭಾಗಗಳಲ್ಲಿ ಜಿಲ್ಲಾ ಕೇಂದ್ರದ ಎಲ್ಲಾ ಗ್ರಾಮ ಪಂಚಾಯತಿಯಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಆ ಕಾರ್ಯಕ್ರಮದ ಸಂದರ್ಭದಲ್ಲಿ ಆಹಾರ ಮತ್ತೆ ಯಾವುದೇ ರೀತಿ ಅದ್ದೂರಿ ಕಾರ್ಯಕ್ರಮದ ಜನರ ಬಳಿಗೆ ಹೋಗಿ ಕಾಂಗ್ರೆಸ್ ಅಲ್ಲಿಗೆ ಜನರ ಬಳಿಗೆ ಅನ್ನೋದಿದೆ. ಆ ಮೂಲಕ ಅಲ್ಲಿ ಇರ್ತಕ್ಕಂಥ ಗ್ರಾಮಗಳು, ಗ್ರಾಮ ಪಂಚಾಯತಿಗಳು ಮತ್ತೆ ಮನೆ ಮನೆಗೆ ತೆರಳಿ ಇವರು ಅಲ್ಲಿನ ಸಮಸ್ಯೆಗಳು ಮತ್ತೆ ರಾಜ್ಯ ಸರ್ಕಾರದ ಭ್ರಷ್ಟ ಮತ್ತೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಮಾಡಿರ್ತಕ್ಕಂಥ ಅನುಕೂಲಗಳು ಇವೆಲ್ಲ ವಿವಿಧ ಒಂದು ಸವಲತ್ತು ಸಿಗ್ತಾ ಇದೆ, ಅದನ್ನೆಲ್ಲ ಸಮಗ್ರವಾಗಿ ತಿಳಿಸುವ ಒಂದು ಕಾರ್ಯಕ್ರಮ ಇದಾಗಿದೆ. ಶ್ವೇತಾ. ಓಕೆ ಯೋಗೇಶ್, ಪ್ರಮುಖವಾಗಿ ಕಾಂಗ್ರೆಸ್ ನಡಿಗೆ ಜನರ ಬಳಿಗೆ ಅನ್ನೋ ಘೋಷಣೆಯಡಿ ಕಾಲ್ನಡಿಗೆಯನ್ನ ಆರಂಭಿಸಲಿದ್ದಾರೆ ಕಾಂಗ್ರೆಸ್ ಅವರು. ಇದರ ಪ್ರಮುಖ ಉದ್ದೇಶ ಏನು? ಅದೇ ಈಗ ಇದರ ಪ್ರಮುಖ ಉದ್ದೇಶ ಏನು ಅಂತಂದ್ರೆ, ಈ ರಾಜ್ಯದಲ್ಲಿ ಈಗ ಕಾಂಗ್ರೆಸ್ ತಳಪಾಯ ಸೇರ್ತಾ ಇದೆ ಮತ್ತೆ ಕಾಂಗ್ರೆಸ್ ದಿನೇ ದಿನ ತಮ್ಮ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದೆ. ಮೊದಲು ಈಗ ಬೂತ್ ಮಟ್ಟದಲ್ಲಿ ಮತ್ತು ಗ್ರಾಮ ಪಂಚಾಯತಿ ಮಟ್ಟಗಳಲ್ಲಿ ಆ ಕಾಂಗ್ರೆಸ್ ಅನ್ನ ಸಂಪೂರ್ಣವಾಗಿ ಮೇಲೆತ್ತುವ ಪ್ರಯತ್ನ ಇದಾಗಿದೆ. ಈಗ ರಾಜ್ಯದ ಜನರ ಬಳಿಗೆ ನೇರವಾಗಿ ಗ್ರಾಮ ಪಂಚಾಯತಿಗಳ ಮೂಲಕ ಮನೆ ಮನೆಗೆ ತೆರಳಿ ಅಂದ್ರೆ ಯಾವ್ದೋ ಒಂದು ಗ್ರಾಮಕ್ಕೆ ತೆರಳಿ ಅಲ್ಲಿ ಎಲ್ಲ ನಾಯಕರು ಅಲ್ಲಿ ಸೇರ್ತಾರೆ. ಆ ಮೂಲಕ ಗ್ರಾಮದಲ್ಲಿ ಇರ್ತಕ್ಕಂಥ ಜನರನ್ನ ಒಂದೆಡೆ ಸೇರಿಸಿ ಸರಳವಾಗಿ ಅಲ್ಲಿನ ಜನತೆಯ ಸಮಸ್ಯೆಗಳನ್ನ ತಿಳಿಯೋದು ಮತ್ತೆ ಕಾಂಗ್ರೆಸ್ ರಾಜ್ಯಕ್ಕೆ ಕೊಡುಗೆ ಕೊಟ್ಟಿದೆ ಮತ್ತೆ ರಾಜ್ಯದಲ್ಲಿ ಯಾವ ರೀತಿ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಮತ್ತೆ ಕೇಂದ್ರದಲ್ಲಿ ಯಾವ ರೀತಿ ಕಾಂಗ್ರೆಸ್ ನಡ್ಕೊಂತಾ ಇದೆ ಮತ್ತೆ ಯಡಿಯೂರಪ್ಪನವರ ಕೇಂದ್ರ ಸರ್ಕಾರ ಯಾವುದೇ ರೀತಿಯಲ್ಲಿ ಸಹಾಯ ಮಾಡ್ತಿಲ್ಲ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನ ತಳ್ಳಿ ಹಾಕಿ ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ ಕೇಂದ್ರದಿಂದ ಬರ್ತಕ್ಕಂಥ ನೆರವನ್ನ ತರೋಕೆ ಪ್ರಯತ್ನ ಮಾಡ್ತಾ ಇದೆ ಅಂತ ಎಲ್ಲಾನು ಸಮಗ್ರವಾಗಿ ತಿಳಿಸುವ ಒಂದು ಪ್ರಯತ್ನ ಇದಾಗಿದೆ. ಮತ್ತೆ ತುಮಕೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ 321 ಗ್ರಾಮ ಪಂಚಾಯತಿಗಳು ಮತ್ತು ರಾಜ್ಯದ 5,696 ಗ್ರಾಮ ಪಂಚಾಯತಿಗಳಲ್ಲಿ ಒಟ್ಟು 2 ತಿಂಗಳ 60 ದಿನಗಳ ಕಾಲಾವಧಿಯಲ್ಲಿ ಇದರ ಒಂದು ಕಾರ್ಯಕ್ರಮನ ಸಂಪೂರ್ಣವಾಗಿ ನಡೆಸಲಾಗುತ್ತೆ. ಹೀಗಾಗಿ ಈ ತುಮಕೂರಿನಲ್ಲಿ ನಡೆತಕ್ಕಂಥ ಕಾರ್ಯಕ್ರಮಕ್ಕೆ ಎಐಸಿಸಿಯ ಫೆಬ್ರವರಿ ರಾಜ್ಯ ಉಸ್ತುವಾರಿನ ವಹಿಸತಕ್ಕಂಥ ಮಧುಸೂದನ್ ಮಿಶ್ರಾ ಮತ್ತು ಸಂಜಯ್ ಮೇಸ್ತ್ರಿ ಸೇರಿದಂತೆ ಕೇಂದ್ರದ ಸಚಿವರು ಕೂಡ ಇಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಶ್ವೇತಾ. ಓಕೆ, ಏನೆಲ್ಲ ಕಾರ್ಯಕ್ರಮಗಳನ್ನ ಈ ಒಂದು ನಡಿಗೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಯೋಗೇಶ್? ಇಂದಿನ ಕಾರ್ಯಕ್ರಮದ ಸಾಂಕೇತಿಕವಾಗಿ ಕಾರ್ಯಕ್ರಮನ ಉದ್ಘಾಟನೆ ಮಾಡಲಾಗ್ತಿದೆ. ಈ ಉದ್ಘಾಟನೆ ಮಾಡಿದಂತ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಮತ್ತು ರಾಷ್ಟ್ರದ ಮುಖಂಡರು ಸಂಪೂರ್ಣವಾಗಿ ಜನರ ಉದ್ದೇಶಿಸಿ ಮಾತಾಡ್ತಾರೆ. ಆ ನಂತರ ನಾಳೆಯಿಂದ ರಾಜ್ಯ ಗ್ರಾಮಗಳಿಗೆ ತೆರಳಿ ಒಂದು ಕಾರ್ಯಕ್ರಮ ಮಾಡುವ ಒಂದು ಕಾರ್ಯಕ್ರಮ. ಇವತ್ತು ಕೇವಲ ಸಾಂಕೇತಿಕವಾಗಿ ಒಂದು ವೇದಿಕೆ ಕಾರ್ಯಕ್ರಮ ಮಾತ್ರ ಸೀಮಿತ ಆಗಿದೆ. ಶ್ವೇತಾ. ಓಕೆ, ಯಾವೆಲ್ಲ ಗ್ರಾಮ ಮತ್ತು ಜಿಲ್ಲೆಗಳಿಗೆ ಭೇಟಿ ನೀಡುವಂತಹ ಸಾಧ್ಯತೆ ಇದೆ? ಇವತ್ತು ಒಟ್ಟಾರೆ ಏನ್ ಕಾರ್ಯಕ್ರಮ ನಡೆಯುತ್ತೆ? ಇವತ್ತು 11 ಗಂಟೆ ವೇಳೆಗೆ ಈ ಒಂದು ಕೋರಾದಲ್ಲಿ ಕಾರ್ಯಕ್ರಮ ಉದ್ಘಾಟನೆಗೊಳ್ಳುತ್ತೆ. ಆ ನಂತರ
ರಾಜ್ಯದಲ್ಲಿ ಇರ್ತಕ್ಕಂತ ಎಲ್ಲಾ ಗ್ರಾಮ ಪಂಚಾಯತಿಗಳು ಅಂದ್ರೆ 5,696 ಗ್ರಾಮ ಪಂಚಾಯತಿಗಳಿದೆ. ಅಲ್ಲಿ ಆಯಾ ಜಿಲ್ಲೆಗೆ ಸಂಬಂಧಪಟ್ಟವರು ಮತ್ತೆ ಆಯಾ ಕೆಲವು ಮುಖಂಡರು, ಕಾಂಗ್ರೆಸ್ನ ಹಿರಿಯ ಮುಖಂಡರುಗಳು ಆ ಗ್ರಾಮಕ್ಕೆ ತೆರಳುತ್ತಾರೆ. ಆ ಮೂಲಕ ಅಲ್ಲಿರ್ತಕ್ಕಂಥ ಜನರನ್ನ ಭೇಟಿ ಮಾಡ್ತಾರೆ. ಆ ಜನರನ್ನ ಭೇಟಿ ಮಾಡಿ ಅಲ್ಲಿ ಏನು ಸಮಸ್ಯೆಗಳನ್ನ ಆಲಿಸ್ತಾರೆ. ಮತ್ತೆ ಇದೇ ರೀತಿ 2 ತಿಂಗಳ ಕಾಲ ಅಂದ್ರೆ 60 ದಿನಗಳ ಕಾಲ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ಪಾಲ್ಗೊಳ್ಳಬೇಕು, ಹೇಗೆ ಏನೆಲ್ಲ ಕಾರ್ಯಕ್ರಮ ರೂಪುರೇಷೆ ಮಾಡಬೇಕು, ಯಾವ ರೀತಿ ಜನರನ್ನ ಸೆಳೆಬೇಕು ಅನ್ನೋದು ಸಂಪೂರ್ಣವಾಗಿ ಈಗ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದೆ. ಯಾವ್ಯಾವ ಕಾರ್ಯಕರ್ತರು ಯಾವ್ಯಾವ ಕ್ಷೇತ್ರಕ್ಕೆ ತೆರಳಬೇಕು, ಇದಕ್ಕಾಗಿ ಯಾವ್ಯಾವ ಉಸ್ತುವಾರಿಯನ್ನ ನೇಮಕ ಮಾಡಿದ್ದಾರೆ ಅನ್ನೋದನ್ನ ಬಿಡುಗಡೆ ಮಾಡಲಾಗಿದೆ. ಶ್ವೇತಾ, ಓಕೆ, ಧನ್ಯವಾದಗಳು ಯೋಗೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.